ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ನಾವು ಅರುಣ್ ಅವರದು ಹಾಗೂ ಮಹಾದೇವಿ ಅವರ ಮೃತದೇಹವನ್ನು ಈಗ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ. ಜಿಲ್ಲಾಡಳಿತದಿಂದ ಎಲ್ಲ ಕೋಆರ್ಡಿನೇಷನ್ ಮಾಡಿಕೊಂಡು ನಾವು 2 ದೇಹಗಳನ್ನು ಈಗ ರಿಸೀವ್ ಮಾಡಿದ್ದೀವಿ. ಇನ್ನೂ 2 ಮೃತದೇಹಗಳನ್ನು ಇನ್ನೂ ಎಂಬಾಲ್ಮಿಂಗ್ ಪ್ರಾಸೆಸ್ ನಡೀತಾ ಇರೋ ಕಾರಣಕ್ಕಾಗಿ ಡೆಲ್ಲಿನಲ್ಲಿ ಈಗ ನೆಕ್ಸ್ಟ್ ಫ್ಲೈಟ್ ಡೆಲ್ಲಿ ಟು ಗೋವಾ ಫ್ಲೈಟ್ನಲ್ಲಿ ಆ 2 ಮೃತದೇಹಗಳನ್ನು ನಾವು ಗೋವಾದಲ್ಲಿ ರಿಸೀವ್ ಮಾಡ್ಕೊಳ್ಳಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ಈಗಾಗಲೇ ನಾವು ಆಂಬ್ಯುಲೆನ್ಸ್ನು ಹಾಗೂ 2 ಗಾಡಿಗಳನ್ನು ಗೋವಾ ವಿಮಾನ ನಿಲ್ದಾಣಕ್ಕೆ ನಾವು ಕಳಿಸಿದ್ದೀವಿ. ಗೋವಾದಿಂದ ಡೆಲ್ಲಿ ಟು ಗೋವಾ ಫ್ಲೈಟ್ 6 ಗಂಟೆಗೆ ಅಲ್ಲಿಂದ ಟೇಕ್ ಆಫ್ ಆಗಿ 8-8:30ಗೆ ಗೋವಾ ಲ್ಯಾಂಡ್ ಆಗುತ್ತೆ. 8:30ಯಿಂದ ಅಲ್ಲಿಂದ ಒಂದು 3 ತಾಸು 4 ತಾಸು ಟ್ರಾವೆಲ್ ಟೈಮ್ ಇಟ್ಕೊಂಡು 12 ಗಂಟೆ ಅಥವಾ ರಾತ್ರಿ 1 ಗಂಟೆ ಒಳಗಡೆ ಇಲ್ಲಿ ನಾವು ರಿಸೀವ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತೀವಿ. ಈಗ ಮರಣೋತ್ತರ ಪರೀಕ್ಷೆ ಆಗುತ್ತೆ. ಈಗ ಪ್ರಯಾಗ್ರಾಜಲ್ಲಿ ಅನ್ಫಾರ್ಚುನೇಟ್ಲಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಲಿಲ್ಲ. ಡೆಲ್ಲಿನಲ್ಲಿನೂ ನಾವು ಪ್ರಯತ್ನ ಮಾಡಿದ್ದೀವಿ. ಬಟ್ ಈ ಫ್ಲೈಟ್ ವಿಳಂಬ ಆಗಬಾರ್ದಂತ ಹೇಳಿ ನಮ್ಮ ಪ್ರಯಾರಿಟಿ ಮೃತದೇಹಗಳನ್ನು ಫಸ್ಟ್ ನಾವು ನಮ್ಮ ಜಿಲ್ಲೆಗೆ ತರಿಸ್ಕೋಬೇಕಂತ ಆ ದೃಷ್ಟಿಯಿಂದ ನಾವು ಅಲ್ಲಿನೂ ಬೇಡ ಅಂತ ಹೇಳಿದ್ವಿ. ಪ್ರಯಾಗ್ರಾಜಲ್ಲಿ ಅವರೇ ಮಾಡಲಿಕ್ಕೆ ಆಗಲಿಲ್ಲ. ಈಗ ನಾವು ನಮ್ಮ ಜಿಲ್ಲೆನಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿ ಎಲ್ಲ ಏನು ವಿಧಾನ ಇದೆ ಅದನ್ನು ಫಾಲೋ ಮಾಡಿಕೊಂಡು ಮತ್ತೆ ಮೃತದೇಹಗಳನ್ನು ನಾವು ಅವರ ಫ್ಯಾಮಿಲಿಗೆ ನಾವು ಸರೆಂಡರ್ ಮಾಡ್ತೀವಿ. ಬೆಳಗಾವಿ ಜಿಲ್ಲಾಡಳಿತ ಮಾಡಿರುವಂತದ್ದು, ಅಲ್ಲಿ ಸರ್ಕಾರ ಇವನ್ ಒಂದು ಆಂಬ್ಯುಲೆನ್ಸ್ ಕೂಡ ಪ್ರೊವೈಡ್ ಮಾಡಿಲ್ಲ, ಅದನ್ನ ನೀವೇ ಮಾಡ್ಕೊಂಡಿದ್ದೇನೆ ಸರ್? ನಾವು ನಿನ್ನೆ ರಾತ್ರಿ ಬಹಳಷ್ಟು ಪ್ರಯತ್ನ ಮಾಡಿದ್ದೀವಿ. ಪ್ರಯಾಗ್ರಾಜ್ ಜಿಲ್ಲಾಡಳಿತಕ್ಕೂ ಭಾಳ ಒತ್ತಡಗಳು ಇರ್ಬೋದು, ಅದರಿಂದ ಈ ಥರ ಸಂದರ್ಭ ಸೃಷ್ಟಿ ಆಗಿರ್ಬೋದು. ಆದರೆ ತಾವು ಹೇಳಿದ ಹಾಗೆ ಎಲ್ಲ ಸಿದ್ಧತೆಗಳನ್ನು ನಾವು ಕರ್ನಾಟಕ ಸರ್ಕಾರದಿಂದ ಹಾಗೂ ಜಿಲ್ಲಾಡಳಿತದಿಂದ ನಾವು ಮಾಡ್ಕೊಂಡಿದ್ದೀವಿ. ಎಲ್ಲ ಸುಸಜ್ಜಿತವಾಗಿ ಆಗಿದೆ. ಬಂದ ತಕ್ಷಣನೇ ಮಾಡ್ತೀವಿ. ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ಸಿದ್ಧತೆಗಳು ಇದ್ದಾವೆ. 24/7 ನಮ್ಮ ಆಪರೇಷನ್ಸ್ ರನ್ ಆಗುತ್ತೆ. ಸೊ ಬಂದ ತಕ್ಷಣ ಯಾವುದೇ ವಿಳಂಬ ಇಲ್ಲದೆ ನಮ್ಮ ಪ್ರಯಾರಿಟಿ ಯಾವಾಗಲೂ ಏನಿರುತ್ತೆ ಅಂದರೆ ಮೃತದೇಹ ಬಂದ ತಕ್ಷಣ ಅವ್ರ ಫ್ಯಾಮಿಲಿಗೆ ನಾವು ಅದನ್ನು ಹಸ್ತಾಂತರ ಮಾಡಬೇಕು. ಅಂದ್ರೆ ಇವತ್ತು ರಾತ್ರಿನೇ ಹಸ್ತಾಂತರ ಮಾಡ್ತೀವಿ. ಇವತ್ತು ರಾತ್ರಿ ಎಷ್ಟೇ ಟೈಮ್ ಆಗಲಿ ನಾವು ಇವತ್ತು ರಾತ್ರಿ ಹಸ್ತಾಂತರ ಮಾಡ್ತೀವಿ. ಇದರಲ್ಲಿ ನಾವು ಜಿಲ್ಲಾಡಳಿತದಿಂದ ಯಾವುದೇ ವಿಳಂಬ ಮಾಡಲ್ಲ. ರಿಲೀಫ್ ಸಲುವಾಗಿ ಕೋಆರ್ಡಿನೇಟ್ ಮಾಡಬೇಕಾಗತ್ತೆ ಸರ್. ಯಾಕಂದ್ರೆ ಈಗ ತಾವು ರಿಪೋರ್ಟ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಹೋಗುವವರೆಗೆ ಅವ್ರಿಗೆ ರಿಲೀಫ್ ಅಮೌಂಟ್ ಅಲ್ಲಿ ರಿಲೀಸ್ ಆಗಲ್ಲ. ನಮ್ಮ ಸೈಡ್ ಇಂದ ಯಾವುದೇ ವಿಳಂಬ ಇರಲ್ಲ ಅಂತ ಹೇಳಿ ನಾನು ಬಹಳ ಕ್ಲಿಯರ್ಲಿ ಎಲ್ಲ ತಮ್ಮ ಪ್ರೇಕ್ಷಕರಿಗೆ ಹೇಳಲಿಕ್ಕೆ ಬಯಸುತ್ತೇನೆ. ನಾವು ಬಹಳ ಫಾಸ್ಟ್ ಆಗಿ ಕೆಲಸ ಮಾಡ್ತೀವಿ. ಅಂಡ್ UP ಅಡ್ಮಿನಿಸ್ಟ್ರೇಷನ್ ಜೊತೆ ನಾವು ಕೋಆರ್ಡಿನೇಷನ್ ಅಲ್ಲಿ ಇರ್ತೀವಿ. ನಮ್ಮ ಕರ್ನಾಟಕ ಸರ್ಕಾರದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖಾ ಮುಖಾಂತರನು ನಾವು ಅದರ ಏನು ಪ್ರಾಸೆಸ್ ಇದೆ ಅದನ್ನು ಫಾಲೋ ಮಾಡ್ಕೊಳ್ತೀವಿ. ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಳ್ತೀವಿ. ಈಗ ಇದೇ ಫ್ಲೈಟ್ ಅಲ್ಲಿ ಇನ್ನೊಂದು 3 ಜನ ಬಂದಿದ್ದಾರೆ. ಅವ್ರನ್ನೀಗ ನಾನು ಅವರ ಕ್ಷೇಮಾಭಿವೃದ್ಧಿ ನಾನು ಕೇಳ್ಕೊಳ್ತೀನಿ. ಅದಲ್ಲದೆ ನಮಗೆ ಈಗ ನಾವು ಏನು ನಮ್ಮ ಸಹಾಯವಾಣಿ ನಂಬರ್ ಕೊಟ್ಟಿದ್ದೀವಿ, ಅದಕ್ಕೆ ಎಷ್ಟು ಕರೆಗಳು ಬಂದಿದ್ದಾವೆ ಈಗ ಪುನಃ ನಾನು ಆಫೀಸ್ ಹೋಗಿ ಚೆಕ್ ಮಾಡ್ತೀನಿ. ಏನೇನು ಸಿದ್ಧತೆ ಮಾಡ್ಕೊಳ್ಬೇಕೋ ಅದನ್ನು ಮಾಡ್ಕೊಳ್ತೀನಿ.